ಹಾಸನದ ಹಿಮ್ಸ್ ಆಸ್ಪತ್ರೆ ಸಿಬ್ಬಂದಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೆಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು. ಹಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ರೋಗ ತಜ್ಞರು ಒಬ್ರೇನಾ ಅಂತ ಕಿಡಿಕಾರಿದ್ದಾರೆ. ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟವರಿಗೆ ಸುಮ್ಮನೆ ಬಿಪಿ ಇತ್ತು, ಶುಗರ್ ಇತ್ತು ಅಂತ ಸಮಜಾಯಿಸಿ ಕೊಡಬೇಡಿ. ನಿಜವಾಗಿಯೂ ಏನು ನಡೀತಾ ಇದೆ ಅಂತ ಜನರಿಗೆ ಹೇಳಿ. ಈ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ವರದಿ ಕೇಳಿದೆ. ಸಬೂಬು ಕೊಡೋದನ್ನ ಬಿಟ್ಟು ಸರಿಯಾದ ಕಾರಣ ಕಂಡು ಹಿಡಿಯಿರಿ ಅಂತ ಸೂಚನೆಯನ್ನ ನೀಡಿದರು. ಇದೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಇದೇ ಜಿಲ್ಲೆನ ಯಾಕೆ ಆಯ್ಕೆ ಮಾಡೋದು? ಚಿಕ್ಕಮಗಳೂರು ಮಾಡ್ಬೋದಾಯ್ತು, ಮೈಸೂರು ಮಾಡ್ಬೋದಾಯ್ತು, ಯಾಕೆ ಮಾಡಿದ್ರು? ಸರಣಿ ಆಗ್ತಾ ಇದೆ ಅಂತ ಹೆಂಗೆ ರೈಸ್ ಆಯ್ತು ಅಂತ ಬೇರೆ ನನ್ನ ಇಲ್ಲಿ ಈ ಔಷಧಿ ಸಿಂಪಡಿಕೆ ಮಾಡ್ತಾರಲ್ಲ, ಆ ಥರದ ಏನೇನ ಪ್ರಾಬ್ಲಮ್ಸ್ ಇದೆ ಇಲ್ಲ ಬೇರೆ ಏನಾರ ಪ್ರಾಬ್ಲಮ್ಸ್ ಇರ್ಬೇಕಲ್ಲ. ಸಡನ್ ಆಗಿ ರೈಸ್ ಆಗಬೇಕು ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಅಂದ್ರೆ ಸಮಥಿಂಗ್ ಡಿಫ್ರೆಂಟ್ ಇದೆ. ಅದೇನು ಅಂತ ನೀವು ಐಡೆಂಟಿಫೈ ಮಾಡಬೇಕು. ಮತ್ತೆ ಪ್ರತಿ ತಾಲೂಕು ಹಾಸ್ಪಿಟಲ್ ಕೊಡುವಂತ ಇಲ್ಲಿ ಸಪ್ಲೈ ಆಗಿರೋ ಮೆಡಿಸಿನ್ಸ್ ಇದೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಇದೇ ಜಿಲ್ಲೆನ ಯಾಕೆ ಆಯ್ಕೆ ಮಾಡೋದು? ಚಿಕ್ಕಮಗಳೂರು ಮಾಡ್ಬೋದಾಯ್ತು, ಮೈಸೂರು ಮಾಡ್ಬೋದಾಯ್ತು, ಯಾಕೆ ಮಾಡಿದ್ರು? ಸರಣಿ ಆಗ್ತಾ ಇದೆ ಅಂತ ಹೆಂಗೆ ರೈಸ್ ಆಯ್ತು ಅಂತ ಬೇರೆ ನನ್ನ ಇಲ್ಲಿ ಈ ಔಷಧಿ ಸಿಂಪಡಿಕೆ ಮಾಡ್ತಾರಲ್ಲ, ಆ ಥರದ ಏನೇನ ಪ್ರಾಬ್ಲಮ್ಸ್ ಇದೆ ಇಲ್ಲ ಬೇರೆ ಏನಾರ ಪ್ರಾಬ್ಲಮ್ಸ್ ಇರ್ಬೇಕಲ್ಲ. ಸಡನ್ ಆಗಿ ರೈಸ್ ಆಗಬೇಕು ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಅಂದ್ರೆ ಸಮಥಿಂಗ್ ಡಿಫ್ರೆಂಟ್ ಇದೆ. ಅದೇನು ಅಂತ ನೀವು ಐಡೆಂಟಿಫೈ ಮಾಡಬೇಕು. ಮತ್ತೆ ಪ್ರತಿ ತಾಲೂಕು ಹಾಸ್ಪಿಟಲ್ ಕೊಡುವಂತ ಇಲ್ಲಿ ಸಪ್ಲೈ ಆಗಿರೋ ಮೆಡಿಸಿನ್ಸ್ ಇದೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಇದೇ ಜಿಲ್ಲೆನ ಯಾಕೆ ಆಯ್ಕೆ ಮಾಡೋದು? ಹಾಸನದ ಹಿಮ್ಸ್ ಆಸ್ಪತ್ರೆ ಸಿಬ್ಬಂದಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೆಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾನು ಒಂದು ಕಾಲದಲ್ಲಿ ಆರೋಗ್ಯ ಸಚಿವನಾಗಿದ್ದವನೇ, ಏನು ಊರಿಗೊಬ್ಬಳೇ ಪದ್ಮಾವತಿಯನ್ನು ಹಾಗೆ ತಜ್ಞರು ಒಬ್ಬರೇ ಒಂದು ಹಾಸ್ಪಿಟ್ಲಲ್ಲಿ ಅಂದರೆ ಏನು ಅರ್ಥ? ನಾನು ಆರೋಗ್ಯ ಸಚಿವನಾಗಿದ್ದವನು. ಹಿಮ್ಸ್ ಆಸ್ಪತ್ರೆ ಸಿಬ್ಬಂದಿಗೆ ಆರ್ ಅಶೋಕ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೃದಯಾಘಾತದಿಂದ ಹಾಸನ ಜಿಲ್ಲೆಯ ಮತ್ತೊಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಹಾಸನದಲ್ಲಿ ಪದೇ ಪದೇ ಯಾಕೆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಉಂಟಾಗ್ತಾ ಇದೆ ಏನೋ ಗೊತ್ತಿಲ್ಲ. ಹಾಸನ ಜಿಲ್ಲೆಯ ಮತ್ತೊಬ್ಬ ವ್ಯಕ್ತಿ ಈಗ ಸಾವನ್ನಪ್ಪಿರುವಂಥದ್ದು. ಹಾಸನದಿಂದ ಬೆಂಗಳೂರಿಗೆ ಬರುತ್ತಿದ್ದ ವೇಳೆ 55 ವರ್ಷದ ವೆಂಕಟೇಶ್ ಎಂಬಾತ ಸಾವನ್ನಪ್ಪಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ನಲ್ಲೇ ವೆಂಕಟೇಶ್ಗೆ ಹೃದಯಾಘಾತವಾಗಿದೆ. ಬಸ್ನಲ್ಲೇ ಸೋಲೂರು ಸರ್ಕಾರಿ ಆಸ್ಪತ್ರೆಗೆ ಕರೆ ತಂದಿದ್ದ ಚಾಲಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಕ್ಷೇತ್ರದ ಸೋಲೂರು ಕೆಎಸ್ಆರ್ಟಿಸಿ ಬಸ್ನಲ್ಲೇ ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟಿದ್ದಾರೆ. ಸೋಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಈಗ ಹೃದಯಾಘಾತಕ್ಕೊಳಗಾಗಿದ್ದ ವೆಂಕಟೇಶ್ಗೆ ನರ್ಸ್ ಪ್ರಥಮ ಚಿಕಿತ್ಸೆಯನ್ನು ನೀಡಿದ್ದಾರೆ. ನಂತರ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಸೂಚನೆಯನ್ನು ಕೂಡ ನೀಡಿದ್ರು. ನೆಲಮಂಗಲ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲೇ ವೆಂಕಟೇಶ್ ಸಾವನ್ನಪ್ಪಿದ್ದಾರೆ. ಹಾಸನ ಜಿಲ್ಲೆ ದೊಡ್ಡಮನಿ ಗನಹಳ್ಳಿ ಅಂತ ವೆಂಕಟೇಶ್ ಸಾವು. ಹಾಸನದಿಂದ ಬೆಂಗಳೂರಿನಲ್ಲಿರುವ ಮಗಳ ಮನೆಗೆ ಬರುತ್ತಿದ್ದಂಥ ದಂಪತಿ ಗಾರೆ ಕೆಲಸವನ್ನ ಮಾಡ್ತಾ ಇದ್ರಂತೆ ವೆಂಕಟೇಶ್. ಹೃದಯಾಘಾತದಿಂದ ಈಗ ಸಾವನ್ನಪ್ಪಿದ್ದಾರೆ. ಸೋಲೂರು ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ವೆಂಕಟೇಶ್ ಬದುಕುತ್ತಿದ್ರು, ವ್ಯವಸ್ಥೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈಗ ಕುಟುಂಬಸ್ಥರು. ವೆಂಕಟೇಶ್ ಕುಟುಂಬಸ್ಥರು ಪತ್ನಿ ಮಂಜುಳಾ ಅವರು ಪರದಾಡಿದ್ದಾರೆ, ಹಾಸ್ಪಿಟಲ್ ವ್ಯವಸ್ಥೆ ಸರಿಯಿಲ್ಲ ಅಂತ. ಹೃದಯಾಘಾತದಿಂದ ಹಾಸನ ಜಿಲ್ಲೆಯ ಮತ್ತೊಬ್ಬ ವ್ಯಕ್ತಿ ಈಗ ಸಾವನ್ನಪ್ಪಿರುವಂಥದ್ದು. ಬೆಂಗಳೂರಿಗೆ ಬರುತ್ತಿದ್ದ 55 ವರ್ಷದ ವ್ಯಕ್ತಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಅಸುನೀಗಿದ್ದಾರೆ.
ನಂತರ ಪ್ರಥಮ ಚಿಕಿತ್ಸೆ ನೀಡಿದರೂ ಸಹಿತ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿರುವಂಥದ್ದು. ಬನ್ನಿ, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಮೂರ್ತಿ, ನೆಲಮಂಗಲ ರಿಪೋರ್ಟರ್. ಸರ್, ಏನು ಪದೇ ಪದೇ ಹಾಸನದಲ್ಲಿ ಹೃದಯಾಘಾತಗಳು ಉಂಟಾಗ್ತಾ ಇದೆ. ಈಗ ವೆಂಕಟೇಶ್ ಎಂಬಾತ ಕೂಡ ಸಾವನ್ನಪ್ಪಿರುವಂಥ ಘಟನೆ. ಏನು ಹಾಸ್ಪಿಟ್ಲಲ್ಲಿ ಸರಿಯಾದ ವ್ಯವಸ್ಥೆ ಸರಿ ಇಲ್ವಾ ಹೇಗೆ ಅಂತ? ಕಾರ್ತಿಕ್, ಏನು ಹಾಸನದಿಂದ ಬೆಂಗಳೂರಿಗೆ ಏನು ತನ್ನ ಮಗಳ ಮನೆಗೆ ಅಂತ ಬರ್ತಿದ್ದಂತ ವ್ಯಕ್ತಿಗೆ ಬಸ್ನಲ್ಲಿ KSRTC ಬಸ್ನಲ್ಲಿ ಹೃದಯಾಘಾತ ಆಗಿರೋಂಥದ್ದು. ಕೂಡಲೇ ಆತನನ್ನ ಏನು ಅದೇ KSRTC ಬಸ್ಸಿನ ಮುಖಾಂತರ ಸೋಲೂರು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಆದ್ರೆ ಸರಿಯಾದ ಚಿಕಿತ್ಸೆನೂ ಇಲ್ಲದೆ, ವೈದ್ಯರನ್ನು ಇಲ್ದೇನೆ ಈಗ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ಹೃದಯಾಘಾತದಿಂದ ಸಾವನ್ನಪ್ಪಿರಂತ ವ್ಯಕ್ತಿ ವೆಂಕಟೇಶ್ ಅಂತ ಗೊತ್ತಾಗ್ತಾ ಇದೆ. ಏನು ವೈದ್ಯರಿದ್ದಿದ್ರೆ ನನ್ನ ಪತಿಯನ್ನ ಬದುಕಿಸಬಹುದಿತ್ತು ಅಂತ ಏನು ಪತ್ನಿ ಆ ಆಸ್ಪತ್ರೆ ಮುಂದೆಗಡೆ ರೋಧಿಸ್ತಾ ಇದ್ದಂತೂ ಎಲ್ಲರ ಮನ ಕಲಿಸ್ತಾ ಇತ್ತು. ಮತ್ತೆ ಅಲ್ಲಿದ್ದಂತ ಕೆಲವರು ಏನು ಬಸ್ನಲ್ಲಿ ಬಂದಿದ್ರು ಪ್ರಯಾಣಿಕರು, ಅವ್ರ ಮುಖಾಂತರನೇ ಏನ ಹೃದಯನ ಒತ್ತಿ ಬದುಕಿಸಂತ ಪ್ರಯತ್ನ ಮಾಡಿದ್ರು. ಆದ್ರೂ ವೆಂಕಟೇಶ್ನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಎಲ್ಲೋ ಒಂದ್ ಕಡೆ ಸರಿಯಾದ ಸಮಯದಲ್ಲಿ ಡಾಕ್ಟರ್ಗಳು ಇರಲ್ಲ, ಮತ್ತೆ ಏನ ನರ್ಸ್ಗಳಿಗೆ ಸರಿಯಾದ ಟ್ರೈನಿಂಗ್ ಇರಲ್ಲ. ಹಾಗಾಗಿ ಗ್ರಾಮೀಣ ಭಾಗದ ಏನು ಈ ತರ ಸಣ್ಣ ಪುಟ್ಟ ಹಾಸ್ಪಿಟಲ್ ಅಲ್ಲಿ ಈ ತರದ ದಿನನಿತ್ಯ ನಡೀತಾನೆ ಇರುತ್ತೆ. ಹಾಗಾಗಿ ಆರೋಗ್ಯ ಸಚಿವರು ಈ ಕಡೆ ಗಮನ ಹರಿಸಿ ಏನೋ ಹೃದಯಾಘಾತ ರಾಜ್ಯಾದ್ಯಂತ ಹೆಚ್ಚಾಗ್ತಾ ಇರೋ ಬೆನ್ನಲ್ಲೇ ಏನೋ ಸರಿಯಾದ ವೈದ್ಯರನ್ನ ಮತ್ತೆ ಸಂಬಂಧಪಟ್ಟಂತ ಸಿಬ್ಬಂದಿಗಳನ್ನ ನೇಮಿಸಿದ್ರೆ ಇಂಥ ಅಮಾಯಕ ಜೀವಗಳು ಬದುಕಿಸಬಹುದು ಅಂತ ಹೇಳ್ಬೋದು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ. ಅಲ್ಲಿ ಡಾಕ್ಟರ್ ಇದ್ದಿದ್ರೆ ನೋಡಿರೋರು ಪಾಪ ಇನ್ನೊಬ್ರು ಬಂದು ಅವ್ರು ನೋಡಿದ್ರು, ಅವರು ಡಾಕ್ಟರ್ ಅಂತೆ ಅವ್ರು ನೋಡಿದ್ರು. ಉಸಿರಾಟ ಹಿಂಗೆಲ್ಲ ಅನುಕಿ ಎಲ್ಲ ಮಾಡಿದ್ರು. ಇಲ್ಲ ಪಾಪ ಶಿಸ್ಟ್ರು ಅವರು ನಮ್ಮ ಜೊತೆನೆ ಬಂದರು. ಮೊದ್ಲೊಂದು ಸತಿ ಬಂದಿತ್ತ ಈ ಥರ ಯಾವಾಗಲೂ ಆಗಿತ್ತು ಸರ್. ನನ್ನ ಜೀವನದಲ್ಲೂ ನೋಡಿದ್ದೀನಿ. ಇದೇ ಫಸ್ಟ್. BP ಮಾತ್ರ ಇತ್ತು ಅವರಿಗೆ. BP ಸ್ವಲ್ಪ ಉಸಿರಾಟ ತೊಂದರೆ ಇತ್ತು. ಬಿಟ್ರೆ BP ನಾರ್ಮಲ್ ಇತ್ತಾ? ನಾರ್ಮಲ್ ಸ್ವಲ್ಪ ಇತ್ತು, 140 ಇತ್ತು ಸರ್. ಚೆಕ್ ಮಾಡೋದು BP ಇದೆಲ್ಲ ತಂದಿದ್ದು ಮನೇಲಿ ಚೆಕ್ ಮಾಡಿಕೊಂಡ್ರು ಮೊನ್ನೆ ದಿವಸ. ನಾರ್ಮಲ್ ಐತೆ, ಶುಗರ್ ಕಮ್ಮಿ ಇದೆ, ಶುಗರ್ ಏನು ಜಾಸ್ತಿ ಇಲ್ಲ ಸ್ವಲ್ಪ ಇತ್ತು. ಎಲ್ಲ ಚೆಕ್ ಮಾಡ್ಕೊಂಡು ಉಸಿರಾಟನೂ ಪರವಾಗಿಲ್ಲ ಅಂತ ಇವತ್ತೇ ಹೋಗಿ ಇವತ್ತೇ ವಾಪಸ್ ಬರ್ತಾ ಇದ್ದಿದ್ದ? ಇಲ್ಲ ಸರ್, ಬೆಂಗಳೂರಿಗೆ ಹೋಗ್ತಿದ್ದೆ ಮನೆಯಿಂದ, ನಮ್ಮ ಮನೆಯಿಂದಲೇ ಮಗಳ ಮನೆಗೆ ಹೋಗೋಣ ಅಂತ. ಅಕ್ಕಿನ ತಗೊಂಡ್ರು, ನಡಿ ತಗೊಂಡು ಹೋಗೋಣ, ಮಕ್ಕಳೆಲ್ಲ ನೋಡ್ಕೊಬರೋಣ ಅಂತ ಹೋಗೋಣ ಅಂತ. ಬೆಳಗ್ಗೆ ಬರ್ತೀನಿ ನಾನು ನಿಮ್ಗೆ ಬಿಟ್ಟು ಅಂತಂದ್ರೆ ಈ ಥರ ಆಯಿತು. ಬಸ್ಸಲ್ಲೇ ಚೆನ್ನಾಗೇ ಇದ್ರು. ಬಸ್ಸಲ್ಲಿ ಆ ಥರ ನೀರು ಕುಡಿದ್ರಂತೆ ಎಲ್ಲ. ಬನ್ನಿ ನಿಮ್ಮ ಕಡೆ ಅಂತಂದ್ರು. ಓಡೋದು ನಿಮ್ಗೆ ಅಲ್ಲಿ ಡಾಕ್ಟರ್ ಇಲ್ಲದಕ್ಕೆ ಈ ಥರ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಡಾಕ್ಟರ್ ಇದ್ದಿದೆ ಏನಾರ ಆಗಿರೋದು. ಮತ್ತೆ ಬರೋದು ಒಂಚೂರು ತಡ ಆಯಿತು ಅನ್ಸುತ್ತೆ. ಆಂಬುಲೆನ್ಸ್ ಬಂತು. ಫೋನ್ ಮಾಡಿದ್ರು ಪಾಪ, ಬಂದು. ಅಲ್ಲಿ ಡಾಕ್ಟರ್ ಇದ್ದಿದ್ರೆ ನೋಡಿರೋರು ಪಾಪ ಇನ್ನೊಬ್ರು ಬಂದು ಅವ್ರು ನೋಡಿದ್ರು, ಅವರು ಡಾಕ್ಟರ್ ಅಂತೆ ಅವ್ರು ನೋಡಿದ್ರು. ಉಸಿರಾಟ ಹಿಂಗೆಲ್ಲ ಅನುಕಿ ಎಲ್ಲ ಮಾಡಿದ್ರು. ಇಲ್ಲ ಪಾಪ ಶಿಸ್ಟ್ರು ಅವರು ನಮ್ಮ ಜೊತೆನೆ ಬಂದರು. ಮೊದ್ಲೊಂದು ಸತಿ ಬಂದಿತ್ತ ಈ ಥರ ಯಾವಾಗಲೂ ಆಗಿತ್ತು ಸರ್. ನನ್ನ ಜೀವನದಲ್ಲೂ ನೋಡಿದ್ದೀನಿ. ಇದೇ ಫಸ್ಟ್. BP ಮಾತ್ರ ಇತ್ತು ಅವರಿಗೆ. BP ಸ್ವಲ್ಪ ಉಸಿರಾಟ ತೊಂದರೆ ಇತ್ತು. ಬಿಟ್ರೆ BP ನಾರ್ಮಲ್ ಇತ್ತಾ? ನಾರ್ಮಲ್ ಸ್ವಲ್ಪ ಇತ್ತು. ಚಿಕ್ಕಬಳ್ಳಾಪುರದಲ್ಲಿ ಆರೋಗ್ಯ ವಿಮೆ ನೆಪದಲ್ಲಿ ಗ್ರಾಹಕರಿಗೆ ಮಹಾ ವಂಚನೆಗೈದಿರೋ ಪ್ರಕರಣ ಬೆಳಕಿಗೆ ಬಂದಿದೆ. ಚಿಕ್ಕಬಳ್ಳಾಪುರದಲ್ಲಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸಿಬ್ಬಂದಿಯಿಂದ ವಂಚನೆ ಆರೋಪ ಕೇಳಿ ಬರ್ತಾ ಇದೆ. ಅಚ್ಯುತ್ ಕುಮಾರ್ ಎಂಬಾತನ ಬಳಿ 77 ಲಕ್ಷ ಹಣ ಪಡೆದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಕಲಿ ದಾಖಲೆ ನೀಡಿ ಮೋಸವನ್ನ ಮಾಡಿದೆಯಂತೆ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸಿಬ್ಬಂದಿ ಮೇದಾರ್ ಕಾರ್ಲಾರ್ ವೆಂಕಟೇಶ್ವರ್ ಪ್ರಸಾದ್ ದಾಖಲೆಗಳನ್ನ ತಿದ್ದಿ ನಕಲಿ ಇನ್ಶೂರೆನ್ಸ್ ನೀಡಿದ್ದ. ಆರೋಗ್ಯ ವಿಮೆಯ ಪಾಲಿಸಿ ಬಗ್ಗೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸಿಬ್ಬಂದಿಗೆ ಮಾಹಿತಿ ಕೇಳಿದಾಗ ಅಸಲಿ ಸತ್ಯ ಬಯಲಾಗಿದೆ. ಸದ್ಯ ವಂಚನೆ ಬಗ್ಗೆ ತಪ್ಪೊಪ್ಪಿಕೊಂಡ ವೆಂಕಟೇಶ್ವರ ಪ್ರಸಾದ್ 6 ತಿಂಗಳ ಬಳಿಕ ಗ್ರಾಹಕರಿಗೆ ಹಣ ವಾಪಸ್ ನೀಡಿ ಕ್ಷಮೆಯನ್ನ ಕೇಳಿದ್ದಾನೆ.
ಈಗ ನನಗೆ ಸ್ಯಾಟರ್ಡೆ ಫೋನ್ ಮಾಡಿದ್ದಾರೆ ಸರ್ ಒಂದು ನಿಮಿಷ ಹೇಳಿ ಅವ್ರು ಯಾರು ಯಾವ ರೀತಿ ಸಂಬಂಧ ಅಂದ್ರೆ ಯಾವ ಥರ ಇದೆ ಸರ್. ಆಕ್ಚುಲಿ ನಾನು ಚಿಕ್ಕಬಳ್ಳಾಪುರ ಬ್ರಾಂಚ್ ಮ್ಯಾನೇಜರು. ಈ ತರ ನಮ್ಮ ಕಡೆ 6 ಮೆಂಬರ್ಸ್ ಎಂಪ್ಲಾಯೀಸ್ ಇದ್ದಾರೆ. ನಿನ್ನೆ ನನಗೆ ಸ್ಯಾಟರ್ಡೆ ಮಧ್ಯಾಹ್ನ ಭಾನುಮತಿ ಮೇಡಮ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ವರ್ಕ್ ಮಾಡ್ತಾ ಇದ್ದೆ 2 years ನಿಂದ ಮಾಡ್ತಾ ಇದ್ದೀನಿ. ಮೇಡಮ್ ನಿನ್ನೆ ನನಗೆ ವಿಷಯ ಹೇಳಿದ್ಮೇಲೆ ನಾನು ಅವ್ರಿಗೆ ಪ್ರಸಾದ್ಗೆ ಹೇಳಿದ್ದೀನಿ, ಈ ತರ ಮಾಡಿರೋದು ಇಲ್ಲಿಗಲ್ ಆಗುತ್ತಲ್ಲ. ಅಲ್ಲಿಗೆ ಅವ್ರು ಏನು ಪ್ರಸಾದ್ ಏನು ಮಾಡಿದ್ದಾರೆ? ಅದೇ 1 lakh ಚೇಂಜ್ ಏನೋ ಅಮೌಂಟ್ ತಗೊಂಡಿದ್ದಾರೆ ಪಾಲಿಸಿ ಕಸ್ಟಮರ್ಗಳು ಮಾಡಿಸ್ತಾರೆ ಅಂತ. ಆ ಅಮೌಂಟ್ ಫಸ್ಟ್ ಕ್ಲಿಯರ್ ಮಾಡಿ ಅಂತ ಹೇಳಿದೀನಿ. ನಿನ್ನೆನೆ ಕ್ಲಿಯರ್ ಮಾಡಿದ್ರು. ಇವಾಗ ನನಗೆ ಭಾನುಮತಿ ಮೇಡಮ್ ಬೆಂಗಳೂರಿನಿಂದ ಬಂದಿದ್ದಾರೆ. ಈ ತರ ಆಗಿದೆ ಸರ್ ಕ್ಲೈಂಟ್ ಜೊತೆ, ನಾನು ಇಸ್ಕೊಂಡಿದ್ದೀನಿ ಅಮೌಂಟ್ ಅಂತ ಅಚ್ಯುತ್ ಸರ್ ಅವರು ಕೇಳ್ತಾ ಇದ್ದಾರೆ. ಸೊ ಅಚ್ಯುತ್ ಸರ್ ಅವ್ರಿಗೆ ನೀವು ಬಂದು ಮಾತಾಡಿ. ಸ್ಟಾರ್ ಹೆಲ್ತ್ ಸರ್. ಏನಾಗಿ ಕೆಲಸ ಮಾಡ್ತಿದ್ದೀರಿ ಸರ್ ADM ಆಗಿ ವರ್ಕ್ ಮಾಡ್ತಾ ಇದ್ದೆ ಸರ್, ಚಿಕ್ಕಬಳ್ಳಾಪುರ ಸರ್. ಹಾಂ, ಈಗ ಫೇಕ್ ಇನ್ಶೂರೆನ್ಸ್ ಮಾಡಿಸಿದ್ರಂತಲ್ಲ? ಹೌದು ಸರ್. ಎಷ್ಟು ಮಾಡಿಸಿದ್ರಿ? ಸಾರ್ದು ಸರ್, ಅಚ್ಯುತ್ ಕುಮಾರ್ ಸರ್. ಹಾಂ, ಎಷ್ಟು ಅಮೌಂಟ್ ಎಷ್ಟು ತಗೊಂಡಿದ್ದೀರಿ? 1,70,000 ಸರ್. ಏನು ಪ್ಲಾನ್ ಅದು? ಹಾಂ, ಯಾಕೆ ಫೇಕ್ ಮಾಡಿದ್ದು ಯಾಕೆ ಸರ್ ಅಮೌಂಟ್ ಯೂಸ್ ಮಾಡಿದ್ದೀನಿ ಸರ್, ಅಮೌಂಟ್ ರಿಟರ್ನ್ ಮಾಡಿದ್ದೀನಿ ಸರ್. ಎಷ್ಟು ಅಮೌಂಟ್ ತಗೊಂಡಿದ್ದೀರಿ? 1,77,000 ತಗೊಂಡು 1,77,000 ರಿಟರ್ನ್ ಮಾಡಿದ್ದೀನಿ ಸರ್. ಇದುವರೆಗೆ ಎಷ್ಟು ಫೇಕ್ ಮಾಡಿದ್ದೀರಿ? ಯಾವುದು ಮಾಡಿಲ್ಲ ಸರ್, ಇಲ್ಲಿವರೆಗೆ ಯಾವುದು ಮಾಡಿಲ್ಲ.